ಒಂದು ಕಡೆ ಕಾಂಗ್ರೆಸ್ ನೀವು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತೀವಿ, ಅದೇ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ನಮಗೆ ಕೇಂದ್ರದಿಂದ ಬರುವ ತೆರಿಗೆ ಪಾಲನ್ನ ಕೊಡ್ತಾ ಇಲ್ಲ, ಒಕ್ಕೂಟ ವ್ಯವಸ್ಥೆಯಲ್ಲಿ ಅವರು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ, ನಮಗೆ ಬಹಳ ವಂಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ತಾಕತ್ತಿಲ್ಲ. ಅವ್ರಿಗೆ ಕೇಂದ್ರದಲ್ಲಿ ಹೋಗಿ ಕೇಳಿ ಕಾನೂನು ಪ್ರಕಾರ ತಗೊಳ್ಳೋಷ್ಟು ತಾಕತ್ತು ಅವ್ರಿಗಿಲ್ಲ ಅಂದ್ರೆ ರಿಸೈನ್ ಮಾಡಕ್ಕೆ ಹೇಳಿ ಅವ್ರಿಗೆ. ಅಲ್ಲ, ಸಂಸದರು ಬಾಯಿ ಬಿಡ್ತಾ ಇಲ್ಲ. ಯಾಕೆ ಬೇಕ್ರಿ? ಸಂಸದರು ನಿಮಗೆ ಹಾಕ್ಬೇಕು ನೋಡಿ. ಕಾನೂನು ಎಲ್ಲರಿಗೂ ಒಂದೇ. ಒಂದು ಸರ್ಕಾರ ಯಾವುದಾದ್ರೂ ಅಮೌಂಟ್ ಅಲ್ಲಿಂದ ಬರಬೇಕಿದ್ರೆ ಅದನ್ನ ಕಾನೂನು ಪ್ರಕಾರ ಅವರು ಪಡ್ಕೊಳ್ಳಿಕ್ಕೆ ಎಲ್ಲ ಹಕ್ಕುದಾರರೇ. ಮುಖ್ಯಮಂತ್ರಿಗಳು ಯಾವತ್ತಾದರೂ ಹೋಗಿ ನನಗೆ ಹಿಂಗಾಗಿದೆ, ನನಗೆ ಹಣ ಬರಬೇಕು ಕೊಡಿ ಅಂತೇಳಿ ಕೇಂದ್ರವನ್ನು ಕೇಳಿದಾರ? ಯಾರೋ ಒಬ್ಬರನ್ನ ಪೋಸ್ಟ್ ಮ್ಯಾನ್ ಕಳಿಸ್ತಾರಲ್ಲ, ಆ ರೀತಿ ಯಾರನ್ನೋ ಒಬ್ಬರನ್ನ ಕಳಿಸ್ತಾರೆ. ಅದಲ್ಲ, ಅದು ಕಾನೂನು ಇರುತ್ತೆ. ಅದು ಕಾನೂನು ಪ್ರಕಾರ. ಇದೇನು ಡಬ್ಬಾ ಅಂಗಡಿ ವ್ಯಾಪಾರ ಅನ್ಕೊಂಡವ್ರ ಇವರು? ಹೋರಾಟ ಮಾಡ್ತೀವಿ ಅನುದಾನಕ್ಕಾಗಿ. ಮಾಡಲಿ. ಅವ್ರ ಜೀವನದಲ್ಲಿ ಯಾವತ್ತೂ ಅವ್ರೇನು ಹೋರಾಟ ಮಾಡಿ ಬಂದಿಲ್ಲ, ಈಗಲಾದರೂ ಮಾಡಲಿ. ಸರ್, ಈಗ ಅವರು ಇನ್ನೊಂದು ಏನು ಆರೋಪ ಮಾಡ್ತಾರೆ ಅಂದರೆ, ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು SCP TSP ಕಾಯ್ದೆನ ತಂದು ವಿಶೇಷವಾಗಿ ಅನುದಾನ ಕೊಟ್ಟಿವಿ. ಇಷ್ಟು ಜನ ಇಷ್ಟು ವರ್ಷ ಆದರೂ ಕೂಡ ಕೇಂದ್ರದಿಂದ ಒಂದು ದಲಿತರಿಗಾಗಿ ವಿಶೇಷ ಯೋಜನೆ ಅನುದಾನಗಳು ಯಾವ ಇಲ್ಲ ಅಂತ ಒಂದು ಆರೋಪ ಮಾಡ್ತಾರೆ. ನಿಮ್ಮ MP ಗಳು ಏನು ಮಾಡ್ತಾರ ಅಂತ ನಾನು ಇಷ್ಟೊತ್ತು ಹೇಳಿದ್ದು ಬಹುಶಃ ನೀವು ಸ್ವಲ್ಪ ಕೇಳಿಸ್ಕೊಳ್ಳಿಲ್ಲ ಸರಿಯಾಗಿ ಅಂತ ಕಾಣುತ್ತೆ. ಎಲ್ಲ SCP TSP ಇದೆಯಲ್ಲ, ಇದು ನೀತಿ ಆಯೋಗದ ರೀತಿಯಲ್ಲೇ ಮಾಡಬೇಕಾಗಿರೋದು. ಒಂದು ನೀತಿ ಆಯೋಗ ಇದೆ. ದೇಶ ಕಾನೂನು ಪ್ರಕಾರ ನಡೀತದೆ. ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಪ್ರಕಾರ ನಡೀತದೆ. ಸಿದ್ದರಾಮಯ್ಯನವ್ರ ಸಂವಿಧಾನ ಬೇರೆ ಇದೆಯೋ ನನಗೆ ಗೊತ್ತಿಲ್ಲ. ಈ ಸಂವಿಧಾನದ ಪ್ರಕಾರ ನಡೆಯುವಾಗ ಈ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಅನ್ನೋದು ಇಡೀ ದೇಶದ ಎಲ್ಲ ಸರ್ಕಾರಗಳು ಕೊಡಬೇಕು. ಅದು ಕೇಂದ್ರನೂ ಸೇರಿ ಎಷ್ಟು % ಕೊಡಬೇಕು? 24% ಎಲ್ಲ ಸರ್ಕಾರಗಳು ಕೊಡ್ತವೆ. ಆದರೆ ಈಗೇನು BJP ಸರ್ಕಾರಗಳು ಇಲ್ಲೆಲ್ಲವೇ ಕೊಡ್ತಾ ಇಲ್ವಾ? ಕೊಡ್ತದೆ. ಆದರೆ ಒಂದು ಇಲ್ಲಿ ವಿಶೇಷ ಕಾನೂನು ಮಾಡ್ಕೊಂಡಿದ್ದಾರೆ. ಏನಂತಂದರೆ ಡೈವರ್ಟ್ ಆಗಬಾರ್ದು, ಅಷ್ಟೇ ಉದ್ದೇಶ. ಎಲ್ಲ ಸರ್ಕಾರಗಳು ಕೊಡ್ತವೆ. ಕರ್ನಾಟಕ ಸರ್ಕಾರ, ಆಂಧ್ರ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಏನು ಮಾಡ್ತು, ಅದಕ್ಕೊಂದು ವಿಶೇಷತೆ ಮಾಡಿತು ಅಷ್ಟೇ. ಆದರೆ ಅವರು ಹಣ ಕೊಡ್ತಾರೆ, ಇವರು ಹಣ ಕೊಡ್ತಾರೆ. ಬಟ್ ಇವ್ರೇನು ಮಾಡ್ತಾರೆ ಅಂತಂದರೆ, ನಾವು ಯಾವುದಕ್ಕೂ ಬಳಸಲ್ಲ ಅಂತೇಳಿ ಸುಳ್ಳು ಹೇಳಿ ಇನ್ನೊಂದಕ್ಕೆ ಬಳಸ್ತಾರೆ. ಅಲ್ಲಿ ಹಂಗಲ್ಲ, ಅದು ಬಳಕೆ ಆ ಜನಾಂಗಕ್ಕೆ ಆಗ್ತಾ ಇರ್ತದೆ. ಇಷ್ಟೇ ವ್ಯತ್ಯಾಸ ಇರೋದು. ಆದ್ದರಿಂದ ಇವರು ಮಾಡ್ತಾ ಇರ್ತಕ್ಕಂಥದ್ದು ವಂಚನೆ ಹೊರತು ಬೇರೆ ಸರ್ಕಾರಗಳದ್ದು ವಂಚನೆ ಅಲ್ಲ. ನೋಡಿ, ಇದು ಕೇಳಿಲಿ. ನೀವು ಅಲ್ಲಿ ಬಳಸ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಅಲ್ಲೇನಾದರೂ ಆ ರೀತಿ ಬಳಸಿದ್ರೆ, ಬೇರೆದಕ್ಕೂ ಬಳಸಿದ್ರೆ ಸರಿ, ಅದನ್ನು ಕೇಳಲಿಕ್ಕೆ ಜನ ಇದ್ದಾರೆ, ಕೇಳ್ತಾರೆ. ಬಟ್ ನೀವೇನು ಮಾಡಿದ್ರಿ? ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅಂತ ಸರ್ಕಾರವೇ ಹೇಳಿದ್ರಿ. ಜನರಿಗೆ ಹೇಳಿ ಒಂದು ಆಕ್ಟ್ ತಂದು ಮತ್ತೆ ಅದೇ ಕೆಲಸ ನೀವು ಮಾಡ್ತೀರಿ ಅಂತಂದ್ರೆ ವಂಚನೆ ಅಲ್ವಾ? ಅಲ್ಲ, ಒಟ್ಟಾರೆ ಕನ್ಕ್ಲೂಡ್ ಬಳಸಬಾರ್ದು ಅಂತ ಹೇಳ್ಬಿಡ್ರಿ. ಹೌದು, ಬಳಸಲೇಬಾರ್ದು, ಎಲ್ಲೂ ಬಳಸಬಾರ್ದು. ಅಸೆಟ್ ಕ್ರಿಯೇಟ್ ಮಾಡಬೇಕು. ಆ ಜನರಿಗೆ ಜೀವನನ ಮುಂದೆನೂ ಕೂಡ ನೀವು ಕೊಟ್ಟಿದ್ದ ಹಣ ಪೋಲು ಆಗಲಾರದೆ ಅವ್ರ ಜೀವನದಲ್ಲಿ ಮುಂದೆ ಅಸೆಟ್ ಆಗಿ ಅದನ್ನು ಬಳಕೆ ಮಾಡೋಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ಇದನ್ನು ಬಳಸಬೇಕು. ನಿಮ್ಮ ಕಣ್ಣು ಮುಂದೆ ಇದೆ ನೋಡಿ. ನಾವಿಷ್ಟೇ ಹೇಳೋದು, ವೆರಿ ಸಿಂಪಲ್ಲಾಗಿ ನಿಮ್ಗೆ ಹೇಳ್ತೀನಿ. 52,000 ನೀವು ಏನಕ್ಕೆ ಇಟ್ಟಿದ್ದೀರಿ? ಗ್ಯಾರಂಟಿಗೆ. ಎಲ್ಲರಿಗೂ ಕೊಡಿ, ಅದು ಎಲ್ಲರಿಗೂ ಕೊಡಿ, ವಿರೋಧ ಇಲ್ಲ. ಅರೆ, ಇವ್ರಿಗಿಟ್ಟಿದ್ದನ್ನ ಇವ್ರಿಗೆ ಕೊಟ್ಟು ಹಂಗಾದ್ರೆ ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಇಟ್ಟಿದ್ದೀರೇನೋ? ಅದು ತಾನೇ ನಿಮ್ಮ ಸುಳ್ಳು. ಅದನ್ನು ಮಾಡಿ ಅಷ್ಟೇ.